ಮನೆ ಕೆಲ್ಸ ಎಲ್ಲ ಬಿಟ್ಟು ನಕ್ಕಿದೀವಿ. ಯಾರು ಆಸ್ಪತ್ರೆ ಕರ್ಕೊಂಡೋದ್ರು ಕಾಕ? ಇಲ್ಲ ನೋಡಿ ನಮ್ಗೆ ಅರ್ಧ ಕಾಯಿಲೆ ವಾಸ ಆಗಿದೆ. ಕಾಯಿಲೆ ವಾಸ ಆಯ್ತಾ? ಏನ್ ಕಾಯಿಲೆ ವಾಸ ಆಗಿದೆ ನಿಮ್ಗೆ? ಕಾಮಿಡಿ ಮಾಡ್ತಾರಲ್ಲ, ದೊಡವ ದೊಡವ ಹೇಳಿ ನೋಡು, ಹೆಂಗ್ ಹೇಳ್ತೀರಿ? ಆ ಕಡೆ ದೊಡವ ಈ ಕಡೆ ಚಿಕ್ಕವ, ದೊಡವ ದೊಡವ. ಅಕ್ಕ ಕೊಡ್ತಾರೆ ಊಟದ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ. ಗಿಲ್ಲಿನೂ ಫೇವರೇಟ್, ಇಲ್ಲಿ ಕೊಡ್ತಾ ಇರೋದು ಊಟನು ಚೆನ್ನಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ವಾಂಗಿಬಾತು, ಕೇಸರಿ ಬಾತು ತುಂಬಾ ಚೆನ್ನಾಗಿದೆ. ಎಷ್ಟ್ ಸಲ ಹಾಕ್ಸ್ಕೊಂಡ್ರಿ? 2 ಸತಿ ಹಾಕಿಸ್ಕೊಂಡೆ. ಇನ್ನೆರಡು ಸಲ ಹಾಕ್ಸ್ಬೇಕಾಯ್ತು. ಇನ್ನ ಹಾಕಿಸ್ಕೊಳ್ಳೋಣ ಅಂತಿದೆ. ಫುಲ್ ಹೊಟ್ಟೆ ತುಂಬಿತು, ಅದಕ್ಕೆ ಸುಮ್ಮನಾದ್ರು. ಬೇರೆಯವ್ರು ಬಿಟ್ಟಿದ್ದೀರಿ? ಹೌದು. ಫುಲ್ ಖುಷಿ ತಡಿಯಕ್ ಆಗ್ತಾ ಇಲ್ಲ. ತಡಿಯಕ್ಕೆ ಆಗ್ತಾ ಇಲ್ಲ. ಅವ್ರು ಬಂದಿದ್ರಂತೂ ತುಂಬಾ ಖುಷಿ ಇರೋದು. ಅವ್ರು ಬಂದಿರೋ ಊಟ ನಾವು ಎಷ್ಟು ದಿನದಿಂದ ಕಾಯ್ತಾ ಇದ್ದೋ. ಅವರು ಬರ್ಲೇ ಇಲ್ಲ. ರಾಮನಗರಕ್ಕೆ ರಾಮನ್ ನೋಡಕ್ಕಾದ್ರೂ ಒಂದ್ಸತಿ ಬರ್ಲೇಬೇಕು. ಗಿಲ್ಲಿ ಶ್ರೀರಾಮನ್ ನೋಡಕ್ಕೆ ರಾಮನಗರಕ್ಕೆ ಬರ್ಬೇಕಂತ. ರಾಮನಗರಕ್ಕೆ ಬರ್ಲೇಬೇಕು. ನಾವ್ ರಾತ್ರಿ ಆಗ್ಲೂ ಯೋಚನೆ ಮಾಡಿದೀವಿ. ಬರ್ಲಿ ಬರ್ಲಿ ಬರ್ಲಿ. ನಾವ್ ಒಂದ್ಸತಿ ನೋಡಿದೀವಿ. ಅವ್ರು ರಾತ್ರಿ ಹೊತ್ತು ಗೆದ್ದಿದ್ದಿಂದ ರಾತ್ರಿ ಬೆಳಗಾನ ನಿದ್ದೆ ಮಾಡಿದ. ಯಾಕಕ್ಕ ಖುಷಿಗ? ಇವತ್ತು ನೋಡ್ತಾ ಇದೀವಿ. ಇವತ್ತುವೆ ಫುಲ್ ಅವ್ರದೇ ಕಾಮಿಡಿ. ನಮ್ಗೆ ಅವ್ರದೇ ಕಾಮಿಡಿ. ಮನೆ ಕೆಲ್ಸ ಬಿಟ್ಟು ನೋಡಿದೀವಿ. ಬಿಗ್ ಬಾಸ್ ಗೆದ್ದ ದಿವಸ ರಾತ್ರಿ ನಿದ್ದೆನೆ ಮಾಡಿಲ್ಲ. ನಿದ್ದೆನೆ ಮಾಡಿದ. ಖುಷಿ. ಏನ್ ಮಾಡ್ತೀರಿ ಬೆಳಗಾನ? ನೋಡೋದು ನಗದು, ನೋಡೋದು ನಗದು. ಇಲ್ಲಿ ಬಂದ್ರು ಖುಷಿ ಬಂದ್ಬಿಡ್ತು ನನ್ಗೆ. ಖುಷಿ ತಡ್ಕೊಳಕ್ ಆಗಿಲ್ಲ. ನಿಮ್ ಜೀವನದಲ್ಲಿ ಯಾವ ತರ ಹಿಂಗ ರಾತ್ರಿ ಪೂರ್ತಿ ನಗ್ತಿದ್ರಿ? ನಕ್ಕೆ ಇಲ್ಲ. ಇಂಥವರ್ಗು ನಗ್ತಾನೆ ಇದೀವಿ. ಇಲ್ಲಿವರೆಗೂ ಮನೆ ಕೆಲ್ಸ ಎಲ್ಲ ಬಿಟ್ಟು ನಕ್ಕಿದೀವಿ. ಯಾರು ಆಸ್ಪತ್ರೆ ಕರ್ಕೊಂಡೋದ್ರು ಕಾಕ? ಇಲ್ಲ ನೋಡಿ ನಮ್ಗೆ ಅರ್ಧ ಕಾಯಿಲೆ ವಾಸ ಆಗಿದೆ. ಕಾಯಿಲೆ ವಾಸ ಆಯ್ತಾ? ಏನ್ ಕಾಯಿಲೆ ವಾಸ ಆಗಿದೆ ನಿಮ್ಗೆ? ಕಾಮಿಡಿ ಮಾಡ್ತಾರಲ್ಲ, ದೊಡವ ದೊಡವ. ಹೇಳಿ ನೋಡು, ಹೆಂಗ್ ಹೇಳ್ತೀರಿ? ಆ ಕಡೆ ದೊಡವ ಈ ಕಡೆ ಚಿಕ್ಕವ, ದೊಡವ ದೊಡವ. ದೋಸೆ ಕೊಡು, ಚಿಕ್ಕವ ಚಟ್ನಿ ಕೊಡು. ನಮ್ಮ ಅಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಾಕು ಸೊಪ್ಪು. ನಾನ್ ಮಾಡಿ ತಪ್ಪು, ನೀವ್ ಮಾಡಿ ತಪ್ಪು. ಏನೋ ಖುಷಿಲಿ ನಾ ಮಾಡಿ ತಪ್ಪು ಅಂತ ಇದ್ರಲ್ಲ. ನೀವ್ ರಾತ್ರಿ ಪೂರ್ತಿ ಎಷ್ಟ್ ಜನ ಹಂಗೆ ನಿದ್ದೆ ಕೆಟ್ಟಿದ್ರಿ? ಸುಮಾರು ಜನ ಕಟ್ತೀವಿ. ಸುಮಾರು ಜನ. ಒಂದಿನ ಇದ್ರಾಗೆ ಮೊಬೈಲಾಗೆ ನೆಟ್ ಇಲ್ದಿರೆ ಬೇರೆ ಹತ್ರ ಹಾಕಿಸ್ಕೊಂಡಾದ್ರು ನೋಡಿದೀವಿ. ಬೇರೆಯವ್ರ ಹತ್ರ ಹಾಕಿಸ್ಕೊಂಡು ಅಂದ್ರೆ ಕನೆಕ್ಟ್ ಮಾಡಿಸ್ಕೊಂಡು. ಏನಕ್ಕೆ ಅಷ್ಟೊಂದು ಇಷ್ಟ ಗಿಲ್ಲಿಗೆ ನಿಮ್ ಕಂಡ್ರೆ? ತುಂಬಾ ಇಷ್ಟ. ಅದು ಏನಕ್ಕಂತ ನಮ್ಮಂತ ಸಾಧಾರಣ ಹುಡ್ಗ ಅಂದ್ಬಿಟ್ಟು ಒಂದ್ ಸ್ವಲ್ಪ ಅಹಂಕಾರ ಇಲ್ಲ, ಒಂಚೂರು ಜಂಬ ಇಲ್ಲ. ಸಖತ್ ಇಷ್ಟ. ಅದಕ್ಕೆ ನಿಮ್ಗೆ ಇಷ್ಟ. ಅವ್ನ್ ಕಾಮಿಡಿ, ಯಾವ ಕಾಮಿಡಿ ಇಷ್ಟ ನಿಮ್ಗೆ? ಎಲ್ಲ ಕಾಮಿಡಿ. ಯಾವ್ದಾರ ಒಂದ್ ಹೇಳಿ. ಯಾವ್ದು ಅಷ್ಟು ಚೆನ್ನಾಗಿ ಹೇಳಕ್ ಬರಲ್ಲ ನಮ್ಗೆ. ಕೇಳಕ್ ಮಾತ್ರ ಖುಷಿ ಆಗುತ್ತೆ. ಬೆಳಗಾನ ನಿದ್ದೆಗೆ ಇಟ್ಕೊಂಡು ಖುಷಿ ಪಟ್ಟಿವಿ ಅಂತಿರಲ್ಲ. ಕಾಯಿಲೆ ಎಲ್ಲ ವಾಸ ಆಗೋಯ್ತೆ ನಿಮ್ಗೆ? ಎಲ್ಲ ಕಾಯಿಲೆ ವಾಸೆ. ತಲೆಗೆಲ್ಲ ಫ್ರೆಶ್ ಇದೆ. ಶಾಂಪ್ ಹಾಕು ಸ್ನಾನ ಮಾಡೋಕ್ಕಿಂತ ಫ್ರೆಶ್ ಆಗ್ಬಿಟ್ಟಿದೆ. ಕಾಮಿಡಿ ನೋಡಿ ಆಗೋಗಿದೆ. ನಾವು ಯಾರನ್ನ ಎಲ್ಲ ಒಳಗಡೆ ಕುತ್ಕೊಂಡು ಯೋಚನೆ ಮಾಡೋರೆಲ್ಲ ಅವ್ರು ನೋಡಿ ಧೈರ್ಯ ಬಂದಿದೆ. ಸೂಪರ್ ಆಗಿ ಹೇಳಿದ್ರಿ ಅಕ್ಕ. ಅಂದ್ರೆ ಅವ್ರು ನೋಡ್ರೆ ಕಾಯಿಲೆ ಹೊಂಟೋಗುತ್ತೆ. ಎಷ್ಟೋ ಜನಕ್ಕೆ ಹೋಗಿದೆ. ಈಗ ಅವ್ರು ಬಂದ್ರೆ ನಿಮ್ಗೆ ಇನ್ನೇನೇನು ಒಳ್ಳೇದಾಗ್ಬೋದು? ಎಲ್ಲಾ ತರ ಒಳ್ಳೇದಾಗ. ಅವ್ರಿಗೆ ನಮ್ಗೇನು ಕೊಡೋದ್ ಬೇಡ, ನಾವು ಅವ್ರಿಗೇನು ಕೊಡಕ್ಕಿಲ್ಲ ಪಾಪ. ಅವ್ರು ಖುಷಿಯಾಗಿ ಎಲ್ಲಾರ್ನು ಸಂತೋಷ ಪಡಿಸ್ತವ್ರಲ್ಲ, ಅದೊಂದೇ ಖುಷಿ. ನಿಮ್ ಮನೆ ಎಲ್ರು ನೋಡ್ತಾರಾ? ಎಲ್ಲ ನೋಡ್ತಾರೆ. ಎಲ್ಲಾರು ನೋಡ್ತಾರೆ. ಎಲ್ಲ ಬಿಗ್ ಬಾಸ್ ಸ್ಟಾರ್ಟ್ ಆಗಿಂದ ಕೊನೆ ತಕನು ಬಂದಾಗಿಂದ ಲಾಸ್ಟ್ ಆಗೋ ತಕನು ನಮ್ಗೆ ಖುಷಿನೇ. ಹಾಗಾಗಿ ನೀವು ಬೆಳಗಾನ ಖುಷಿ ಪಟ್ರಿ ಅಂದ್ರಲ್ಲ, ಬೆಳಗಾನ ಏನ್ ಮಾಡ್ತೀರಿ? ಕೂತಿದ್ರಿಯಾ, ಮಾತಾಡ್ತಿದ್ರಿಯಾ? ಅದೇ ನಿದ್ದೆ ಬಂದ್ರೆ ನಿದ್ದೆ ಬರ್ತಿರ್ಲಿಲ್ಲ, ನೋಡ್ಬೇಕು ಅನ್ಸ್ತಿರೋದು. ಬೆಳಗಾನ ನಿದ್ದೆ ಮಾಡ್ದ, ಒಳ್ಳೆ ಎಂಜಾಯ್ ಮಾಡ್ದ. ಈ ಕಡೆ ನೋಡಿ, ಒಳ್ಳೆ ಮನ್ಸು. ನಮ್ ಹುಡ್ಗ ಗೆದ್ದವ್ರೆ ಅಂತ. ಈಗ ನಗು ಬಂದಾಗ ಯಾವ ತರ ನಗ್ತಿದ್ರಿ? ನಗು ಅಂದ್ರೆ ತಡ್ಕಣಕ್ಕೆ ಆಗಲ್ಲ. ಏನ್ ಬಿದ್ಕ ಒದ್ದಾಡ್ತಿರೋ ಅಥವಾ ಪಲ್ಟಿ ಹೊಡ್ಕೊಂಡು ಎಲ್ಲಾರ್ಗು ಫೋನ್ ಮಾಡೋದು ಫ್ರೆಂಡ್ಸ್ಗಳಿಗೆಲ್ಲ. ಎಷ್ಟೊತ್ತು ರಾತ್ರಿಲಿ? ನಾನು ಬೆಳಗಾನ ಮಾಡಿದ್ದೀವಿ. ಬೆಳಗಾನ ಫೋನ್ ಎಲ್ರಿಗೂ ಮಾಡಿದ್ರಿ? ನಾವು ಗೆದ್ದಿಯದನ್ನ ಕಾಯ್ತಾ ಇದ್ದ, ಊಟ ತಿಂಡಿ ಇಲ್ದಲೆ. ಶನಿವಾರ ಸ್ಟಾರ್ಟ್ ಆಗಿದ್ದು. ಶನಿವಾರ ಸಾಯಂಕಾಲ ಇವತ್ತು ಕೊಡ್ತಾರನೋ, ಕೊಡ್ತಾರನೋ ಕಪ್ಪು. ಅದಕ್ಕೋಸ್ಕರನೇ ಕಾಯ್ದಿ ಲಾಸ್ಟ್ ಗೆದ್ದಿ ಆಗಿ ಬಂದಿ ಸುದೀಪ್ ಸರ್ ಹಿಡ್ಕೊಂಡ್ರಲ್ಲ. ಹಿಡ್ಕೊಳಕ್ಕಿಂತ ಮುಂಚೆ ಆ ಕ್ಷಣದಲ್ಲಿ ಎಷ್ಟು ಟೆನ್ಷನ್ ಆಗಿತ್ತು ನಿಮ್ಗೆ? ಟೆನ್ಷನ್ ಅಂದ್ರೆ ಕೇಳಕ್ಕೆ ಚೇರಲ್ಲಿ ಕೂತಿದ್ರು, ನೆಲದಲ್ಲಿ ಕೂತಿದ್ರು, ಎಲ್ಲಿ ಏನ್ ಮಾಡ್ಬಿಡ್ತಾರೋ ಅದಕ್ಕೋಸ್ಕರನೇ ಒದ್ದಾಡ್ತಾ ಇದ್ರಿ. ಚೇರನ್ ತುದಿಗೆ ಬಂದ್ಬಿಟ್ರಿ ಒದ್ದಾಡ್ಕೊಂಡು. ತಡ್ಕೊಳಕ್ಕೆ ಆಗಿರ್ಲಿಲ್ಲ ನಿಮ್ಗೆ? ತಡ್ಕೊಳಕ್ಕೆ ಆಗಲ್ಲ, ಮನೆಯೆಲ್ಲ ಒದ್ದಾಡ್ಬಿಟ್ಟಿದೀವಿ. ಖುಷಿಗೆ ಒದ್ದಾಡ್ಬಿಟ್ರಿ? ಖುಷಿಗೆ ಆ ಖುಷಿನ ನಾವು ಹುಡ್ತಾಗಿಂದಾಗ ನೋಡೇ ಇರ್ಲಿಲ್ಲ.
ಏನಕ್ಕ ನಿಮ್ ಜೀವನದಲ್ಲಿ ಖುಷಿನೇ ಅಷ್ಟು ಖುಷಿ ನೋಡಿ. ಅಷ್ಟು ಖುಷಿ ಪಟ್ಬಿಟ್ಟಿದೀನಿ. ಅಂದ್ರೆ ಅಷ್ಟು ಜನಕ್ಕೆ ಒಳ್ಳೇದಾಗಿದೆ ಗಿಲ್ಲಿಯಿಂದ. ಒಳ್ಳೇದಾಗಿದೆ ಅಂತ ಹೇಳ್ಬಾರ್ದಲ್ಲ, ಏನು ದುಡ್ಡು ಕೊಡೋದು ಅಲ್ಲ, ಅದಕ್ಕೋಸ್ಕರ ಜನ ಅಲ್ಲ, ಹ್ಮ್ ಅವ್ರು ನಗ್ಸವ್ರಲ್ಲ, ಅದಕ್ಕೆ ಏನ್ ಕೊಟ್ರು ಗೊತ್ತಿದ್ದು. ನಿಮ್ ಜೀವನದಲ್ಲಿ ಇಷ್ಟ ನಗು ನಗ್ದಿಲ್ಲ, ನಗ್ತಿಲ್ಲ. ಒಂದ್ ರಾತ್ರಿ ಪೂರ್ತಿ ನಿದ್ದೆ ಗೆಟ್ಟಿಲ್ಲ. ಅಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಅರ್ಧಕ್ ನೆಂತ ತಕನು ಅಲ್ಲಿಗೆ ಸ್ಟಾರ್ಟ್ ಆಗಿದ್ದಾಗಿಂತ ನಮ್ ಗಿಲ್ಲಿನೇ ಗೆದಿಬೇಕು ಹಾ. ಬಿಟ್ರೆ ಯಾರು ಬೇಡ ಅಂತಾನೆ. ಈಗ ಅಕಸ್ಮಾತ್ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಎಷ್ಟು ಖುಷಿ ಆಯ್ತಿತ್ತು ನಿಮ್ಗೆ? ಇಲ್ಲ, ಭಾರಿ ನೋವಾಗೋಯ್ತು. ನೋವು ಆಗ್ತಿತ್ತ? ನೋವು ತುಂಬಾ ನೋವಾಗೋದು. ಏನ ನಿಮ್ಗೆ ಎಷ್ಟು ಬೇಜಾರ? ನಮ್ಗೆ ಬೇಜಾರು ಅಂತ ಅಲ್ಲ, ಸಿಕ್ಕಾಬಟ್ಟೆ ಬೇಜಾರಾಗೋದು. ನಾವು ಏನನ್ನ ಆಗ್ತೀವಿ ಅಂತಾನೆ ಗೊತ್ತಿರ್ಲಿಲ್ಲ. ಏನ್ ಆಗ್ತಿವಿ ಅಂತ ಗೊತ್ತಾ? ಅಷ್ಟೊಂದು ತುದಿಗೊಂಡೋಗಿದ್ರಿಯಾ? ಅಯ್ಯೋ, ಈಗ ಗಿಲ್ಲಿ ಗೆದ್ದಿದ್ದಾನೆ. ಈಗ ರಾಮ್ ದೇವ್ರ ಬೆಟ್ಟಕ್ ಬರ್ಬೇಕು, ರಾಮ್ ದೇವ್ರ ಬೆಟ್ಟಕ್ ಬಂದಿ ನಮ್ ರಾಮ ಯಾವತ್ತೂ ಕಾಯ್ತಾನೆ ನಮ್ ಗಿಲ್ಲಿನ. ರಾಮ ಕಾಯ್ತಾ ಇದ್ದಾನ. ಗಿಲ್ಲಿ ಬಂದಿನ ಏನೇನ್ ಮಾಡ್ತೀರಿ? ಏನು ನಮ್ ಕೈಲಿ ಆಗದ್ ಮಾಡ್ತೀವಿ. ಕೈಲಿ ಆರತಿ ಮಾಡ್ಬೋದು, ಒಬ್ಬಿಟ್ಟು ಮಾಡ್ಬೋದು, ಅವ್ರಿಗೇನ್ ಇಷ್ಟ ಅದು ಮಾಡ್ಕೊಡ್ತೀವಿ ನಾವು. ಚಕ್ಲಿ ಮಾಡಿರ? ಲಿಂಗಾಯಸ್ರು ನಾವು ಅವ್ರು ಏನ್ ಇಷ್ಟ ಪಡ್ತಾರೋ ಅದನ್ನ ಮಾಡ್ತೀವಿ. ಅವ್ರಿಗೆ ಇಷ್ಟ ದೊಡವ ಚಕ್ಲಿ ಕೊಡು, ಚಿಕ್ಕವ ಅವೆಲ್ಲ ಮಾಡ್ಕೊಡ್ತೀವಿ. ಅವೆಲ್ಲ ರೆಡಿ ಮಾಡ್ತೀವಿ. ನೀವು ದೊಡ್ಡವನ ಚಿಕ್ಕವನು? ಅವ್ರು ಒಂದಿನ ಟೈಮ್ ಕೊಡ್ಲಿ, ಅವ್ರಿಗೆ ಎಷ್ಟ್ ತರ ಬೇಕೋ ಅಷ್ಟ್ ತರ ನಾನ್ ತಿಂಡಿ ಮಾಡ್ಕೊಡ್ತೀನಿ. ನೀವು ರೆಡಿ? ಹೌದು. ಒಂದ್ ಎಷ್ಟು ರೂಪಾಯಿ ಖರ್ಚಾದ್ರೂ ಮಾಡ್ತೀರಾ? ಎಷ್ಟನ ಆಗೋಗ್ಲಿ. ನಿಮ್ ಮಗ ಅಲ್ಲ, ಅಣ್ಣ ತಮ್ಮ ಅಲ್ಲ, ಯಾಕೆ ಅಷ್ಟೊಂದು ಖರ್ಚು ಮಾಡ್ತೀರಿ? ಅವ್ರು ನಮ್ ಮಗ ಅನ್ಕೊಂಡೆ ನಾವು ಅಷ್ಟು ಪ್ರೀತಿ ಮಾಡ್ತಾ ಇದೀವಿ. ಓ, ಸ್ವಂತ ಮಗ ಅಂತ. ಅವರು ಇಡೀ ಪ್ರಪಂಚನೇ ಪ್ರೀತಿ ಮಾಡ್ತಾವ್ರೆ. ನಾವು ಅವ್ರಿಗೋಸ್ಕರ ಒಂದಾದ್ರೂ ಮಾಡ್ಬೋದಲ್ಲ. ಆ ಪ್ರಪಂಚದಲ್ಲಿ ನೀವು ಒಬ್ರು. ನಾವು ಈ ತರ ಒಬ್ಬ ಮಗ ಹುಟ್ಟಿದ್ರೆ ನಿಮ್ಗೆ ಎಷ್ಟು ಖುಷಿ ಆಯ್ತಿತ್ತು? ನಮ್ಮ ಮಗನೂ ಇದಾನೆ, ನಮ್ಮ ಮಗನೂ ಇದ್ರೂನು ನಮ್ ಅದ್ರ ಮೇಲೆ ಖುಷಿನೇ ಖುಷಿ. ನಮ್ಮ ಪ್ರೀತಿ, ಅವ್ರಿಗೂ ಪ್ರೀತಿ. ನಿಮ್ ಎಷ್ಟ್ ಜನ ಫ್ರೆಂಡ್ಸ್ ಇದಾರೆ ನಿಮ್ಗೆ? ನಮ್ಗೆ ಬೇಜಾನ ಒಂದ್ 15-20 ಜನ ಇದಾರೆ. ಅವ್ರ ಜೊತೆಗೆಲ್ಲ ನೈಟ್ ಎಲ್ಲ ಮಾತಾಡಿದಿರಿ? ಫೋನ್ ಎಲ್ಲಾರ ಎದುರಿಗೂ ಮಾತಾಡಿದೀವಿ. ಎಲ್ಲಾರು ಓಟ್ ಹಾಕಿ ಅಂತ ಕೇಳ್ಕೊಂಡಿದೀವಿ. ನೀವ್ ಓಟ್ ಹಾಕ್ಸ್ತಿದ್ರಿಯಾ? ಸಬಾಸ್, ನಿಜವಾಗ್ಲು ಏನೋ ವಯಸ್ಸು ಹುಡುಗರು ಅನ್ಕೊಂಡ್ರೆ ನೀವು ತಾಯಿ, ಇಲ್ಲಿ ಅವ್ರ ತಾಯಿ ರಾಮನಗರದಲ್ಲಿ ಕಾದಿದ್ದಾಳೆ. ಓಟ್ ಎಲ್ಲ ಹಾಕ್ಸಿ. ಎಷ್ಟು ಓಟ್ ಹಾಕ್ಸಿದ್ರಿ? ಸುಮಾರು ನಮ್ಗೆ ಯಾರು ಸಿಗ್ತಾರೋ ಅವ್ರಿಗೆಲ್ಲ ಹೇಳಿದೀವಿ. ಅಕ್ಕನೀಗ ರಾತ್ರಿ ಪೂರ್ತಿ ಗಿಲ್ಲಿ ಗೆದ್ದದಕ್ಕೆ ಬೆಳಗಾನ ಎಲ್ರಿಗೂ ಫೋನ್ ಮಾಡ್ಕೊಂಡಿದ್ವಿ ಅಂದ್ರಲ್ಲ, ಎಷ್ಟೆಷ್ಟು ರಾತ್ರಿ ಯಾರ್ಯಾರು ಫೋನ್ ಮಾಡಿರಿ? ಏನೇನ್ ನಡೀತು? ನಮ್ ಫ್ರೆಂಡ್ ಆಶಾ, ಅನಿತಾ, ಕುಮಾರಿ, ಜ್ಯೋತಿ, ಶಿಲ್ಪ, ದೇವಿಕಾ, ಎಲ್ಲ ಸುಮಾರು ಜನಕ್ಕೆ, ಮಂಜುಳಾ, ರಾಧಿಕಾ, ಎಲ್ಲ ತುಂಬಾ ಜನಕ್ಕೆ ಮಾಡಿ. ಯಾರ ಜೊತೆ ಏನ್ ಮಾತಾಡಿದ್ರಿ ಸ್ವಲ್ಪ ಹೇಳಿ. ಅದೇ ಅವ್ರು ಕಪ್ಪು ಕೈಗೆ ಬರತಕ, ಗಿಲ್ಲಿರ್ಗೆ ಕಪ್ಪು ಬಂದಿ ಸುದೀಪ್ ಸರ್ ಕೈ ಕೊಡತಕನು ನೋಡಿ, ಈಗ ಗೆದ್ರು ಅಂತ ಹೇಳ್ಕೊಂಡೆ ಜಾಸ್ತಿ ನಡ್ಗ. ಅವ್ರು ನಗ್ತರು, ನಾವು ನಗ್ತು. ಖುಷಿ ಪಟ್ರಿ? ಫುಲ್ ಖುಷಿ. ಅಲ್ಲ, ನಿಮ್ಮಿಂದ ಅವರು ಬೆಳಗಾನ ನಿದ್ಗೆಟ್ಟಿರ ಅಥವಾ ಅವರು ನಿಮ್ ತರ? ಅವರು ಮಲಿಕೊಂಡ್ಬಿಡ್ತೀನಿ, ನಿದ್ದೆ ಕೊಡ್ತಾ ಇಲ್ಲ ಅಂತಂದ್ರು. ನಿದ್ದೆ ಕೊಡ್ತಿರ್ಲಿಲ್ಲ ಅವ್ರಿಗೆ? 1 ಗಂಟೆ ತಕ ಅವರು ಎತ್ತಿದ್ರು. ಅವ್ರು ಬಂದಿ ಎಲ್ಲಾರು ಕಳಿಸ್ಕೊಡೋ ತಕ ಎಲ್ಲಾ ಫೋಟೋ ತೆಗಿಸ್ಕೊಂಡಕ ಇದ್ದಿದ್ರು. ಆಮೇಲೆ ಮಲಿಕಣಕ್ಕೆ ಅಂತ ಅವ್ರು ಹೋದ್ರು. ನಾವು ಇದ್ರು ಈ ಮಲಿಕೊಂಡ್ಬಿಡ್ತೀನಿ, ಇವತ್ತೊಂದಿನ ಮಲಿಕಳಿ, ದಿನ ನಿದ್ದೆ ಮಾಡ್ತೀರಾ? ಇವತ್ತೊಂದಿನ ನಿದ್ದೆ ಮಾಡೋದ್ ಬಿಡ್ರಿ. ಅವ್ರಿಗೂ ಕೊಟ್ಟಿರೋದು ಪಾರ್ಟಿ ಕೊಡಿ ಅಂದ್ರು. ಓ, ನಿಮ್ಮನ್ ಪಾರ್ಟಿ ಕೊಟ್ರಿ? ಪಾರ್ಟಿ ನಾನ್ ಪಾರ್ಟಿ ಕೊಟ್ಟಿಲ್ಲ. ಇಲ್ಲಿ ಕರ್ಕೊಂಡ್ ಕೊಡ್ರಿ. ಈ ಪಾರ್ಟಿ ಎಲ್ಲ ಬೇಡವಂತವ್ರು. ಇನ್ನ ಪಾರ್ಟಿ ಅದ ಪಾರ್ಟಿ ಎಣ್ಣೆ ಪಾರ್ಟಿ ಎಲ್ಲ ನಾ ಹೋಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಕೇಳ್ದು ಕೊಡಿಸ್ತೀನಿ ಅಂತ. ಕೊಡಿಸ್ತೀನಿ. ಎಷ್ಟ್ ಜನ ಕೂಡ ಕೊಡಿಸ್ತೀರಾ? ಎಷ್ಟ್ ಜನ? 100 ಜನ ಬಂದ್ರೆ ಕೊಡಿಸ್ತೀನಿ. ಅಕ್ಕ, 100 ಜನ ಫ್ರೆಂಡ್ಸ್ ಊಟ ಕೊಡ್ತೀರಾ? ಕೊಡಿಸ್ತೀನಿ. ಅವ್ರು ಏನ್ ತಿಂತಾರೋ ಕೊಡಿಸ್ತೀನಿ. ವೆಜ್ ನಾನ್ ವೆಜ್ ಅವ್ರು ಏನೇ ತಿಂದ್ರು ಎಲ್ಲಾ ಜಾತಿನೂ ಇದಾರೆ. ಜಾತಿ ಹಿಂಗುಡ್ಸ್ಬಾರ್ದು. ಎಲ್ಲ ನನ್ನ ಫ್ರೆಂಡ್ ಒಳ್ಳೆ ಮಾತು ಹೇಳಿದ್ರಿ ನೋಡಿ. ಜಾತಿ ಬರೋದ್ ಬೇಡ, ಅವ್ರು ಏನ್ ಕೇಳ್ತಾರ ಕೊಡಿಸ್ತೀನಿ. ಒಳ್ಳೆ ಮಾತು ನೋಡಿ, ಒಳ್ಳೆ ಮಾತು ಹೇಳಿ. ನಿಜವಾಗ್ಲೂ ಗಿಲ್ಲಿ ತಾಯಿ ಇದಕ್ಕೆ ನೀವು ಒಂದು ಎಲಿಜಿಬಲ್ ಆಗ್ಬಿಟ್ರಿ. ಹೌದು. ಅಂದ್ರೆ ಯಾರ್ಯಾರು ಊಟ ಕೊಡಿಸಿದಿರಿ ಈಗ ಆಲ್ರೆಡಿ? ಕೊಡಿಸಿ ಫುಲ್ ಜ್ಯೂಸ್ಗಳು ಅದು ಇದು ಕೊಡಿಸ್ತೆ. ಅವರು ಇಲ್ಲೆಲ್ಲೋ ಬೇಡ, ಬೇರೆ ಕಡೆ ಎಲ್ಲ ಹೋಗಿ ಊಟ ಕೊಡ್ಸಿ ಅಂತ ಹೇಳಿದ್ದಾರೆ. ನಾನು ಇವತ್ತು ಗಿಲ್ಲಿರ್ ಬರ್ತಾರೆ ಅಂತ ಬಂದೆ, ಬರ್ಲಿಲ್ಲ ಅವರು. ಅದಕ್ಕೋಸ್ಕರ ಒಂದಿನ ಎಲ್ಲಾನ ಕರ್ಕೊಂಡೋಗಿ ಕೊಡಿಸ್ತೀವಿ. ಮಾತ್ ತಪ್ಪಾಡ್ದು. ಮಾತ್ ತಪ್ಪಲ್ಲ, ನೀವು ಆರಾಮ್ಸಿ ಮಧು ತರನೇ ಹೇಳದ್ ಮಾತ್ ನಂಗೆ ಕೊಡಿಸ್ಬಿಡ್ತೀರಿ ಊಟ. ಹೌದೌದು. ಆಯ್ತಕ್ಕ, ಊಟ ಕೊಡಿಸಿ, ಒಳ್ಳೇದಲ್ಲಿ. ಥ್ಯಾಂಕ್ ಯು.